ನಾಗಮಂಗಲದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆಯ ಮೆರವಣಿಗೆಯ ಹೊತ್ತಲ್ಲಿ ಆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ 144 ಸೆಕ್ಷನ್ ಅನ್ನು ಜಾರಿಗೊಳಿಸಲಾಗಿದೆ. ಗಣೇಶ ಮೂರ್ತಿ ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲಿ ಗಲಭೆ ಎದ್ದಿತ್ತು. ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಸದ್ಯ ನಾಗಮಂಗಲದಲ್ಲಿ ಇದೆ. ಸಂಪೂರ್ಣ ಉದ್ವಿಗ್ನ ಸ್ಥಿತಿ ತಲುಪಿದೆ ನಾಗಮಂಗಲ. ಕಿಡಿಗೇಡಿಗಳ ಕೃತ್ಯಕ್ಕೆ ಹೊತ್ತಿ ಉರಿದಂತಹ ನಾಗಮಂಗಲದಲ್ಲಿ ಇದೀಗ ಸದ್ಯ ಆತಂಕ. ಪ್ರಕರಣ ಸಂಬಂಧ 46 ಮಂದಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಸರ್, ಈಗ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ, ಗಲಾಟೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ತರಿಸ್ಕೊಂಡಿದ್ದೀರಾ? ನೋಡಿ, ನಾನು ಹೊರಗಡೆ ಹೋಗಿದ್ದೆ. ಮತ್ತು 6:45-7 ಗಂಟೆಗೆ ಲ್ಯಾಂಡ್ ಆಯಿತು ಫ್ಲೈಟು. ಬರ್ತಿದ್ದಂಗೆ ನನ್ನ ಕಡೆಯಿಂದ ಫೋನ್ ಬಂತು. ತಕ್ಷಣ SP ಅವರಿಗೆ, IG ಅವರಿಗೆ, ADGP ಅವರಿಗೆ ಫೋನ್ ಮಾಡಿ ತಕ್ಷಣ ನಾಗಮಂಗಲಕ್ಕೆ ಹೋಗಿ ಫಸ್ಟ್ ಅಂತ ಹೇಳಿದೆ. ಮೊದಲನೇ ಹಂತದ್ದು. ಎರಡನೇ ಹಂತದ್ದು ಅಲ್ಲಿ ಲೋಕಲ್ ಲೀಡು, ಲೋಕಲ್ ಆಫೀಸರ್ ಹತ್ರ ಮಾತನಾಡಿದೆ. ಗಣಪತಿ ಕ್ರಿಶ್ಚಿಯನ್ ಮಾಡೋ ಸೈನ್ನಲ್ಲಿ ಮುಸ್ಲಿಮ್ಸು ಮತ್ತು ಹಿಂದೂಗಳ ಮಧ್ಯೆ ಘರ್ಷಣೆ, ಕೂಗಾಟ ಆಗಿದೆ. ನಂತರ ಅದು ಅಲ್ಲಿಂದ ಸ್ಟೇಷನ್ ಮುಂದೆ ಅವರು ಗಣಪತಿನ ಇಟ್ಕೊಂಡು ಕೂತಿದ್ದಾರೆ. ಆವಾಗ ಎರಡು ಮುಸ್ಲಿಮ್ ಮತ್ತು ಹಿಂದೂಗಳ ಮಧ್ಯೆ ಒಂದು ವಾಗ್ವಾದ ನಡೆಯುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ. ಅದಾದ ಮೇಲೆ ಸಾಕಷ್ಟು ಪೊಲೀಸರೆಲ್ಲರೂ ಬಂದು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ನಾನು ವಿನಂತಿ ಮಾಡಿದ್ದೆ ಸಾರ್ವಜನಿಕರಿಗೆ, ಇದರಿಂದ ಯಾವುದೂ ಉಪಯೋಗ ಇಲ್ಲ. ಯಾರಾದರೂ ಅನಾಹುತ ಆದರೆ ಅದಕ್ಕೆ ನಾವ್ಯಾರೂ ಅವ್ರ ಜೀವ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಏನೇನು ನಡೆದರೂ ತಪ್ಪಿದರೆ ತಪ್ಪಿದಷ್ಟರ ಮೇಲೆ ಕ್ರಮ ತಗೋಣ. ಒಂದು ಸ್ವಲ್ಪ ಟೈಮ್ ಕೊಡಿ. ಬಟ್ ಅದು ಬಿಟ್ಟು ಯಾವುದೇ ಒಂದು ಹೆಜ್ಜೆ ಮುಂದೆ ಹೋದರೂ ಅದರಿಂದ ಹಿಂದೆಲ್ಲ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ಗಳು ದೇಶದಲ್ಲಿ, ರಾಜ್ಯದಲ್ಲಿ ನಾವು ನೋಡಿದ್ದೀವಿ. ದುಡ್ಕೋದು ಬೇಡ. ನಾಗಮಂಗಲದಲ್ಲಿ 40 ವರ್ಷದಿಂದ ಭಾಳ ಶಾಂತಿ ನೆಮ್ಮಸಿದೆ. ಇವತ್ತು ಈ ಇನ್ಸಿಡೆಂಟು ನಮಗೆ ಒಂದು ದೇವರ ಕೆಲಸ, ಈ ಥರದ ಇನ್ಸಿಡೆಂಟ್ಗೆ ಟರ್ನ್ ಆಗ್ತಕ್ಕಂಥದ್ದು ಬೇಡ ಅಂಥೇಳಿ ಎರಡೂ ವರ್ಗದ ಜನರಿಗೆ, ಮುಸ್ಲಿಮ್ಸ್ಗೆ ಮತ್ತು ನಮ್ಮ ಹಿಂದೂಗಳಿಗೆ ವಿನಂತಿ ಮಾಡಿದೆ. ಕೊನೆಗೆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ. ರಾತ್ರಿ ಎಲ್ಲ ಜಿಲ್ಲಾಧಿಕಾರಿಗಳು, IG ಅವರು ಎಲ್ಲ ಅಲ್ಲೇ ಇದ್ದಾರೆ. ಈಗ ಒಂದಷ್ಟು ಸಣ್ಣ ಪುಟ್ಟ ಘಟನೆ ನಡೆದಿದೆ. ಒಂದೆರಡು ಅಂಗಡಿಗಳಿಗೆ ಅನಾಹುತ ಆಗಿರೋದು, ಬೈಕ್ಗಳಿಗೆ ಅನಾಹುತ ಬಿಟ್ಟರೆ ಪ್ರಾಣಹಾನಿ ಯಾವುದೂ ಆಗದೇ ಇರೋದ್ರಿಂದ ಒಂದು ಸಮಾಧಾನ ನಮಗೆ. ಅದರಿಂದ ನನಗೀಗ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ನೇರವಾಗಿ ನಿನ್ನೆ ಮಾತನಾಡಿದ್ದಾರೆ ನಾನು ಅದಕ್ಕೋಸ್ಕರ ಈಗ ಅಲ್ಲಿಗೆ ಹೊರಟಿದ್ದೀನಿ. ಎಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ್ದು, ಉಪವಿಭಾಗ ಮಟ್ಟದ ಅಧಿಕಾರಿಗಳಿದ್ದಾರೆ. ತಕ್ಷಣ ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಮೊದಲು ಶಾಂತಿಯನ್ನು ನೆಮ್ಮಸ್ತಕ್ಕಂಥ ಕೆಲಸವನ್ನು ಮೊದಲು ಆದ್ಯತೆ ಕೊಡ್ತೀನಿ. ನಂತರ ಏನೆಲ್ಲ ತಪ್ಪಿದಸ್ಥರಿದ್ದಾರೆ, ಇದಕ್ಕೆ ಯಾರು ಹೊಣೆ, ಯಾರು ಕಾರಣ, ಅದನ್ನು ಕಾನೂನುಬದ್ಧವಾಗಿ ಕ್ರಮ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೊಂಡಿದ್ದೀರಾ ಅಥವಾ ಯಾರನ್ನಾದ್ರೂ ವಶಕ್ಕೆ ಪಡೆದಿದ್ದೀರಾ? ಅಲ್ಲ, ಸಾಕಷ್ಟು ಜನನ ವಶಕ್ಕೆ ತಗೊಂಡಿದ್ದಾರೆ. ಅದು ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದನ್ನು ನಾನು ಈಗ ಹೋದ್ಮೇಲೆ ಗೊತ್ತಾಗುತ್ತೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯಾರಿದ್ರು? ಒಂದು ನಿಮಿಷ ಕೇಳ್ಬೇಕು ದಯಮಾಡಿ. ನೀವು ನನಗೆ ಸಹಕಾರ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನನಗೇಂದ್ರೆ ನನ್ನ ಅಧಿಕಾರಕ್ಕೋಸ್ಕರ ಅಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಧ್ಯಮ ಸ್ನೇಹಿತರು ಸಹ ನಾನು ಪ್ರವಾಕ್ ಹೇಳಿಕೆ ಕೊಡ್ತಕ್ಕಂಥದ್ದು, ನೀವು ಅದನ್ನು ಬಿತ್ತಿಸ್ತಕ್ಕಂಥದ್ದು, ಅದರಿಂದ ಪ್ರಯೋಜನ ಆಗಲ್ಲ. ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಗ ಆಗಲಿ ಅಥವಾ ಇನ್ನೊಬ್ಬ ಆಗಲಿ ಪ್ರಶ್ನೆ ಇಲ್ಲ ಇಲ್ಲಿ. ಅದು ಪೊಲೀಸ್ ಇಲಾಖೆ ನೆಗ್ಲಿಷನ್ ಆಗಲಿ ಅಥವಾ ಇಲ್ಲ ಅಲ್ಲಿರ್ತಕ್ಕಂಥ ನಾಯಕರುಗಳ ತಪ್ಪಾಗಲಿ, ಹಿಂದೂಗಳು ಮುಸ್ಲಿಮ್ಸು ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ. 100ಕ್ಕೆ 100% ಕಾನೂನುಬದ್ಧ ಕ್ರಮ. ಪೆಟ್ರೋಲ್ ಬಾಂಬ್ ಎಲ್ಲ ಈಗ ಒಂದು ನಿಮಿಷ ನೀವು ಇಲ್ಲಿ ಹೇಳ್ತಾ ಇದ್ರೆ ನಾನು ಕೇಳ್ತಾ ಇದ್ದೀನಿ. ನಾನು ಅಲ್ಲಿ ಸ್ಪಾಟ್ಗೆ ಹೋದ್ರೆ ತಾನೇ ಎಲ್ಲ ಗೊತ್ತಾಗೋದು. ನಾನು ಮಾಹಿತಿ ತಗೊಂಡಿದ್ದೀನಿ. ಈಗ ಶಾಂತಿಯಾಗಿದೆ. ದಯಮಾಡಿ ನೀವು ಸಹ ಕೈ ಮುಗಿದು ವಿನಂತಿ ಮಾಡ್ತೀನಿ, ನಾಗಮಂಗಲ ಶಾಂತಿ ಆಗಲಿಕ್ಕೆ ನೆಮ್ಮದಿ ಬಿಡಿ. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಸ್ಪಾಟ್ಗೆ ಹೋಗಿ ನಂತರದ ಮಾಹಿತಿಯನ್ನು ಪಡ್ಕೊಳ್ತೀನಿ. ಸದ್ಯಕ್ಕೆ ನನಗಿರೋ ಮಾಹಿತಿಯ ಪ್ರಕಾರವಾಗಿ ಅಲ್ಲಿ ಈಗ ಶಾಂತಿ ನೆಲೆಸಿದೆ, ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಲಾಗಿದೆ. ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರೂ ಕೂಡ, ಅದು ಮುಸ್ಲಿಂ ಇರಬಹುದು, ಹಿಂದೂಗಳಿರಬಹುದು, ಅದನ್ನು ನಾವು ಲೆಕ್ಕಿಸದೆ ಕಾನೂನು ರೀತಿಯಾಗಿ ಕ್ರಮವನ್ನು ಜರುಗಿಸ್ತೀವಿ. ಸದ್ಯ ಶಾಂತಿ ಸ್ಥಾಪನೆಗೆ ತಾವುಗಳು ಕೂಡ ಸಹಕಾರ ಕೊಡಬೇಕು ಅನ್ನುವಂಥ ಮನವಿ ಮಾಡಿದರು. ಆದರೆ ಡಾಂಬರ್ ರಸ್ತೆಯಲ್ಲಿ ಕಲ್ಲುಗಳ ಸಂಖ್ಯೆ ಆ ಪರಿಪ್ರಮಾಣದಲ್ಲಿ ಬರಲಿಕ್ಕೆ ಕಾರಣ ಏನಾಯಿತು? ಮತ್ತು ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತಾರೆ ಅಂತಂದರೆ ಇದಕ್ಕೆ ಪೂರ್ವ ತಯಾರಿಗಳು ಆಗಿತ್ತಾ ಇಲ್ವಾ? ಇದಕ್ಕೆ ಕೈ ಜೋಡಿಸಿದವರು ಯಾರು? ಈಗ ಬಂಧನಕ್ಕೆ ಒಳಗಾಗಿರೋರ ಪೈಕಿ ಎಷ್ಟು ಜನರ ವಿರುದ್ಧ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ? ಕಾದು ನೋಡೋಣ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೋಹಿತ್ರಿಂದ. ರೋಹಿತ್, ನಿನ್ನೆ
ರಾತ್ರಿ ನಡೆದಂತಹ ಗಲಭೆ ಏನಿದೆ ಅದರ ಪರಿಸ್ಥಿತಿ ಈಗ ಸದ್ಯಕ್ಕೆ ಹೇಗೆ ಕಾಣಿಸ್ತಿದೆ? ದಿವ್ಯಾ, ಕಳೆದ ರಾತ್ರಿಗೂ ಮತ್ತೆ ಇವಾಗ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿರುವಂಥದ್ದು. ಯಾಕಂದ್ರೆ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನು ಎದುರಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದ್ರೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ಒಂದು ರಸ್ತೆ ಏನು ಕಾಣ್ತಾ ಇದೆ, ನಾಗಮಂಗಲದ ಪ್ರಮುಖ ರಸ್ತೆ. ಇಲ್ಲಿ ರಸ್ತೆ ಉದ್ದಕ್ಕೂ ಕಲ್ಲುಗಳು ಮತ್ತೆ ಗಾಜಿನ ಚೂರುಗಳೇ ಸಹ ರಾತ್ರಿ ರಾರಾಜಿಸ್ತಾ ಇತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಇಲ್ಲಿದ್ದಂತಹ ಎಲ್ಲ ಕಲ್ಲು ಮತ್ತೆ ಗಾಜುಗಳೆಲ್ಲವೂ ಕೂಡ ಕ್ಲೀನ್ ಮಾಡಿದ್ದಾರೆ. ಜೊತೆಗೆ ಜನರು ಎಂದಿನಂತೆ ಸಂಚಾರ ಮಾಡೋ ನಿಟ್ಟಿನಲ್ಲೂ ಕೂಡ ಪೊಲೀಸ್ ಇಲಾಖೆ ಒಂದು ರೀತಿಯಾಗಿ ಅನುವು ಮಾಡಿಕೊಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿರುತ್ತದೆ. ಸಂಪೂರ್ಣವಾಗಿ ರಾತ್ರಿ ಸಂಜೆ 6 ಗಂಟೆಯಿಂದ ಆರಂಭವಾದಂಥ ಗಲಾಟೆ ಮಧ್ಯರಾತ್ರಿ 12:30 ತನಕ ಕೂಡ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಈ ಒಂದು ರಸ್ತೆಯಲ್ಲಿ ನಿರ್ಮಾಣವಾಗಿತ್ತು. ಅಲ್ಲಲ್ಲಿ ಟೈರ್ಗಳಿಗೆ ಬೆಂಕಿ, ಜೊತೆಗೆ ವಾಹನಗಳಿಗೂ ಕೂಡ ಬೆಂಕಿ ಹಾಕುವಂಥ ಕೆಲಸಗಳು ಕೂಡ ಆಗಿತ್ತು. ಆ ನಿಟ್ಟಿನಲ್ಲಿ ಇದೀಗ ಸಂಪೂರ್ಣವಾಗಿ ಏನು ವಾತಾವರಣವನ್ನು ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆ ತಂದಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಆರಂಭದಲ್ಲಿ ಪೊಲೀಸ್ ಫೋರ್ಸ್ ಕಡಿಮೆ ಇದ್ದಂಥ ಕಾರಣವಾಗಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಕ್ಕೆ ಆಗಿರಲಿಲ್ಲ. ಅದಾದ ಬಳಿಕವಾಗಿ ಅಕ್ಕಪಕ್ಕದ ತಾಲೂಕುಗಳು ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದ ಪೊಲೀಸರನ್ನ ಕರೆತಂದು ಏನು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತೀನಿ. ರಾತ್ರಿ ನಡೆದಂಥ ಒಂದಷ್ಟು ಗಲಾಟೆಯಲ್ಲಿ ಸರಿಸುಮಾರು 6 ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿದ್ದಾರೆ. 6 ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಬೆಂಕಿಯಲ್ಲಿ ನಂದು ಹೋಗಿರುವಂಥದ್ದು. ಜೊತೆಗೆ 13 ಅಂಗಡಿಗಳಿಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದಷ್ಟು ಹಾನಿಗಳಾಗಿದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಬಟ್ಟೆ ಅಂಗಡಿ. ರಾತ್ರಿ ಹಾಕಿದಂತಹ ಒಂದು ಬೆಂಕಿಯಿಂದಾಗಿ ಸಂಪೂರ್ಣವಾಗಿ ಸುಟ್ಟು ಕರಕಲು ಆಗಿರುವಂಥದ್ದು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ತಮ್ಮ ಬದುಕನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಸರ್ಕಸ್ ಅನ್ನ ಮಾಡುವಂಥ ಕೆಲಸಗಳು ಕೂಡ ಅವರ ಜೀವನದಲ್ಲಿ ಆಗಿತ್ತು. ಆದರೆ ಇದೀಗ ಸಂಪೂರ್ಣವಾಗಿ ಅಂಗಡಿ ಎಲ್ಲವೂ ಕೂಡ ಭಸ್ಮ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಅಂಗಡಿಯ ಮಾಲೀಕರೇ ನನ್ನೊಟ್ಟಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ನೀವು ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದು ಎಷ್ಟು ಗಂಟೆಗೆ, ಯಾವ ಸಂದರ್ಭದಲ್ಲಿ ಏನು ಇಲ್ಲಿ ಬೆಂಕಿ ಹಾಕಿದ್ದಾರೆ ಅಂತೇಳಿ? ಸರ್, ನಾನು ಬೇರೆ ಅಂಗಡಿ, ನಾನೇನು ಬಟ್ಟೆ ಅಂಗಡಿ ಅಲ್ಲ, ನಮ್ಮದು ಮೇನ್ ರೋಡಲ್ಲಿ ಅಂಗಡಿ ಬರೋದು. ಇದೆಲ್ಲ ರಾತ್ರಿ ನಡೆದಿರೋ ಘಟನೆಗಳೇ. ಪೊಲೀಸ್ನವ್ರು ಬರೋ ಮುನ್ನೆಚ್ಚರಿಕೆಯಾಗಿ ಇವೆಲ್ಲ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅವ್ರು ಬಂದಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಎಷ್ಟು ಸುಮಾರು ಅಂಗಡಿಗಳ ಬೆಂಕಿ ಹಾಕಿರ್ಬೋದು ಅಂತ? ಆಲ್ಮೋಸ್ಟ್ ಟೌನಲ್ಲಿ ಒಂದು 4 ಅಂಗಡಿ ಕಾಣ್ತಾ ಇದೆ. ಇನ್ನು ಮುಂದೆ ನೋಡ್ತಾ ಇರಬೇಕು, ಹೇಳೋದಕ್ಕಾಗಲ್ಲ ಎಷ್ಟು ಅಂತ. ಘಟನೆ ಆದಾಗ ನೀವೇನಾದ್ರು ಇಲ್ಲಿದ್ರ ನೋಡಿದ್ರ? ಇಲ್ಲ, ಎಲ್ಲಿ ಅಲ್ಲ, ನಾವೆಲ್ಲ ಮೇಲ್ಗಡೆ ಕೋಟೆ ಗಣಪತಿ ಹತ್ರ ಮನೆ ಬರೋದು. ನಮ್ಮನ್ನು ಅಲ್ಲೇ ಕಂಟ್ರೋಲ್ ಮಾಡಿದರು, ಯಾರು ಕೆಳಗಡೆ ಬರಲಿಲ್ಲ. ಪರಿಸ್ಥಿತಿ ಹೇಗಿತ್ತು ಸರ್ ರಾತ್ರಿ ಅಂತೇಳಿ? ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪ್ರತ್ಯಕ್ಷದರ್ಶಿ ನಾನೇ. ಅದು ಘಟನೆ ನಡೆತ್ತವೆಂದು ನಾನು ಪ್ರತ್ಯಕ್ಷದರ್ಶಿ. ಗಣಪತಿ 4 ಗಂಟೆಗೆ ರೋಡಲ್ಲಿ ಹೋಗ್ತಿತ್ತು. ಕೆಲವೇ ಜನ, ಅದು ಮಡಗಿದ್ದು ಗಣಪತಿಯನ್ನು ಕಾಂಗ್ರೆಸ್ ಅವರೇ ಮೇಲ್ಗಡೆ TV ಬಾರಿಲಿ ಆ ಮಡಗಿದ ಸಂದರ್ಭದಲ್ಲಿ ಹೋಯ್ತಾ ಇತ್ತು. ಕೆಲವು ಮುಸ್ಲಿಮ್ಸ್ ಹುಡುಗರು ಇವರು ಜೈಕಾರ ಆಗ್ತಿದ್ದ ಸಂದರ್ಭದಲ್ಲಿ ಒಂದೆರಡು ಕಲ್ಲು ಎಸ್ತರು. ಆದರೆ ಇವರು ವಾಪಸ್ ಬಂದ್ಬಿಟ್ರು. ನಮ್ಮ ಹಿಂದೂಗಳಿಗೆ ಅಶೋಕ್ ಅನ್ನೋನು ಹೊಡೆದ್ಬಿಟ್ಟ. ಅವರೇನು ಹಿಂದೂ, ಆಗ ಮುಸ್ಲಿಮ್ಸ್ ಏನು ಗಲಾಟೆ ಮಾಡಿಲ್ಲ. ಇದು ಹತ್ಕೊಂಡಿದ್ದೆ ಅಶೋಕ್ ಅವರಿಂದ. ಹತ್ಕೊತ್ತಲ್ವಾ, ಆ ಸಂದರ್ಭದಲ್ಲಿ ನಾವು ಗಣಪತಿನ ತೊಗೊಂಡು ಆ ಸ್ಟೇಜ್ ಹೊತ್ತಿಗೆ ಬಂದಿದ್ದೋ ಹುಡುಗರು. ನಮ್ಗೆ ಯಾಕೆ ಹೊಡೆದ್ರಿ ನೀವು, ನಾವು ಗಣಪತಿ ಬಿಡ್ತಾ ಇದ್ದೀವ್ರು ಅಂತ. ಆ ಸಂದರ್ಭವನ್ನು ನೋಡಿಕೊಂಡು ಜನತಾದಳದ ಕೆಲವು ಲೀಡರ್ಗಳು, ಈ ಕಾಂಗ್ರೆಸ್ ಅವ್ರು ಮಾಡ್ತಿದ್ದು ಸ್ಟ್ರೈಕು, ಕಾಂಗ್ರೆಸ್ಸೇ ಮಾಡ್ತಿದ್ದು ಸ್ಟ್ರೈಕನ್ನು, ಕಾಂಗ್ರೆಸ್ ಸದಸ್ಯ ಹುಡುಗರೇ ಅದನ್ನು ಗಣಪತಿ ಮಾಡಿದ್ರೆ ಸ್ಟ್ರೈಕ್, ಅದನ್ನು ದುರುಪಯೋಗ ಪಡಿಸ್ಕೊಂಡು ಕೆಲವು ಕಿಡಿಗೇಡಿಗಳು ಅದನ್ನು ದುರುಪಯೋಗ ಪಡಿಸ್ಕೊಂಡು ಗಣಪತಿನ ಅಡ್ಡೆ ಹಾಕಿ ಇದನ್ನು ದೊಡ್ಡ ಗಲಾಟೆಯನ್ನು ಎಬ್ಬಿಸಿದ್ರು. ದಿವ್ಯಾ, ಒಂದಷ್ಟು ಜನ ಒಂದೊಂದು ರೀತಿಯಾಗಿ ವ್ಯಾಖ್ಯಾನಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಸ್ಥಳೀಯರು ಒಂದು ರೀತಿಯಾಗಿ ಹೇಳ್ತಾ ಇದ್ದಾರೆ, ಅದೇ ರೀತಿಯಾಗಿ ರಾಜಕೀಯ ಮುಖಂಡರು ಕೂಡ ರಾಜಕೀಯವಾಗಿ ಕೂಡ ಇದನ್ನ ಮಾತನಾಡ್ತಾ ಇರುವಂಥದ್ದು. ಆದರೆ ಪರಿಸ್ಥಿತಿ ಏನಾಗಿದೆ ಅನ್ನೋಟಲ್ಲಿ ಪೊಲೀಸ್ ತನಿಖೆ ಮುಖಾಂತರವಾಗಿ ಗೊತ್ತಾಗಬೇಕಾಗಿದೆ. ಸದ್ಯ ನಾಗಮಂಗಲದ ಪರಿಸ್ಥಿತಿ ಇದೀಗ ನಿಯಂತ್ರಣಕ್ಕೆ ಬಂದಿದೆ. ಎಂದಿನಂತೆ ವಾಹನ ಸಂಚಾರಗಳು, ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ತೆರೀತಾ ಇದ್ದಾವೆ. ಒಂದೊಂದಾಗಿ ಜನರು ಕೂಡ ಸಂಚಾರ ಮಾಡ್ತಾ ಇರುವಂಥದ್ದು. ದಿವ್ಯಾ. ಓಕೆ ರೋಹಿತ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಓಕೆ, ಅಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾನು ಅಂತ ಹೇಳ್ಕೊಂಡೊಬ್ರು ಮಾತನಾಡ್ತಾ ಇದ್ರು. ಒಂದಿಬ್ರು ಕಲ್ಲು ತೂರಿದ್ರು. ಅದಾದ ನಂತರದಲ್ಲಿ ಅಶೋಕ್ ಎಂಬ ವ್ಯಕ್ತಿ ಹೋಗಿ ಗಲಾಟೆ ನಡೆಸ್ತಾ ಅಂತ ಹೇಳ್ತಿದ್ದಾರೆ. ಕೈ ಸುಮ್ಮನೆ ಇರಲಿಲ್ವಾ? ಆ 2 ಕಲ್ಲುಗಳನ್ನ ಯಾಕೆ ತೂರಿದ್ರು? ಅದರ ಇಂಟೆನ್ಷನ್ ಏನು? ಕಿಡಿ ಹೊತ್ತಿಸ್ಬೇಕು ಅಂತಲ್ವಾ? ಕಲ್ಲು ತೂರಿದ್ರ ಪರಿಣಾಮನೇ ಅಲ್ವಾ ಅಲ್ಲಿ ಆ ರಿಯಾಕ್ಷನ್ ಬಂದಿದ್ದು? ಆ್ಯಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತಲ್ವಾ? ಸುಮ್ಮನೆ ಒಬ್ಬರನ್ನ ಡಿಫೆಂಡ್ ಮಾಡ್ಕೊಳ್ಬೇಕು, ಇದನ್ನು ರಾಜಕೀಯಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋದರೆ ಎಲ್ಲಿಗೂ ಕೂಡ ಕೊನೆಗೊಳ್ಳಲ್ಲ. ಇದನ್ನು ನೀವೇ ಪ್ರವೋಕ್ ಮಾಡ್ತಿದ್ದೀರಿ, ಇಂಥವ್ರನ್ನ ನೀವೇ ರಕ್ಷಣೆ ಮಾಡ್ತಾ ಇದ್ದೀರಿ. ಸ್ಟಾಪ್ ಮಾಡಿ. ತಪ್ಪಾಗಿರೋ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ, ಮುಂದೆ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ತೀವಿ ಅನ್ನೋದನ್ನು ಬಿಟ್ಟು JDSನವ್ರು ಮಾಡಿದ್ರು, BJP ಅವ್ರು ಮಾಡಿದ್ರು, ಕಾಂಗ್ರೆಸ್ನವ್ರು ಮಾಡಿದ್ರು, ಈ ರೀತಿಯ ಹೇಳಿಕೆಗಳಿಗೆ ಅವಕಾಶವನ್ನು ಕೊಡಬೇಡಿ.